ಬಿಕ್ತೆಮ್ಮ ಬಿಕ್ತೆಮ್ಮ ಬಿಗ್ರೆ ಬನ್ನಿ ಬನ್ನಿ ಕುತ್ಕೊಳ್ಳಿ. ಇರ್ಲಿ ಬಂದ್ರಾ? ಇಲ್ಲ ಕಣ್ ಬಿಗ್ರೆ, ಇನ್ನೂ ಬಂದಿಲ್ಲ, ಹೋಗಷ್ಟೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲ ಅಂತ ಅದೇ ಒಂದು ಯೋಚನೆ ಆಗ್ಬಿಟ್ಟದೆ. ಡಾಕ್ಟ್ರು ಏನಂದಿದಾರೋ ಏನೋ, ಓಸಿ ಎದುರ್ಕಾಯ್ತಲ್ಲ ನನಗೆ. ನೋಡ ಸುಮ್ಕಿರಿ, ಏನಿಲ್ಲ ಕತೆ, ಏನಂದರು? ಅಯ್ಯೋ ಇವತ್ತಿನ ಕಾಯಿಲೆ ನಿಮಗೆ ಗೊತ್ತಲ್ಲ, ಎದುರಿಕೆ ಆಯ್ತದೆ ನನಗೆ. ಏನಿಲ್ಲ ಸುಮ್ಕಿರಿ, ಯತ್ನೆ ಮಾಡ್ಬಿಡಿ, ಸುಮ್ನಿರಿ. ಇನ್ನೇನು ಬರ್ಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಅಲ್ಲವ? ಆಗ್ಲೇ ಹೋಗೋರೆ, ಇಷ್ಟಕ್ಕೆಲ್ಲ ಬರ್ಬೇಕಾಗಿತ್ತು, ಯಾಕೋ ಬಂದೇ ಇಲ್ವಲ್ಲ ಬಿಗ್ರೆ, ಅದೇನೋ ಕಾಣಕ್ಕಂತ ಹೋಗ್ಯತ್ತಾಗೆ. ಬನ್ನಿ ಬನ್ನಿ ಕುತ್ಕೊಳ್ಳಿ ಬಿಗ್ರೆ, ಕುತ್ಕೊಳ್ಳಿ, ಮುಂಚೆ ಕಾಪಿನಾರು ಕಾಯಿಸ್ಕೊಬತ್ತೀನಿ. ಬಿಡಿ ಬಿಡಿ ಬಿಡಿ, ಏನು ಬೇಡ, ನಾನು ಸೊಸೆ ಮನೆಗೆ ಬರಗಂಟ್ಲುವೆ, ನನಗೇನು ಬೇಡ, ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ, ಅದಕ್ಕೆ ಬಂದ್ಬಿಟ್ಟೆ ತಗೆ, ಬೇಜಾರಾದಂಗೆ ಆಗ್ಬಿಡ್ತು, ಅದಕ್ಕೆ ಬಂದೆ ತಗೆ. ಕುತ್ಕೊಳ್ಳಿ, ನೀವು ಕುತ್ಕೊಳ್ಳಿ ಕುತ್ಕೊಳ್ಳಿ ಬಿಕ್ತೆಮ್ಮ. ಅಯ್ಯೋ ದೇವ್ರೆ, ಭಗವಂತದ್ದು ಯಾವಾಗ ನಮ್ಗೆ ನೆಮ್ಮದಿ ಅಂತ ಕೊಟ್ಟಾನ. ಸುಮ್ಕಿರಿ, ಯಾತ್ರಲ್ಲಿ ನೆಮ್ಮದಿನೇ ಇಲ್ವಲ್ಲ ಬಿಗ್ರೆ ನಮ್ಗೆ. ಸುಮ್ಮನಿರಿ, ಏನು ಮಾಡೋಕ್ಕಾಗದು? ನಾನು ತಂದಿರೋದು ಅನ್ಭವಿಸ್ತಾನೆ ಬಿಟ್ಟು ಬೇರೆ ಕೊಡೋಕ್ಕಾಗದ? ಏನು ಮಾಡಂಗಿದ್ದದು? ನಾನು ತಂದಿದ್ದು ನಾವೇ ಅನ್ಭವಿಸ್ಕೊಂಡಿರ್ಬೇಕು. ದೇವ್ರದಾಗಿಂದ ಏನೂ ಇಲ್ಲ ಅನ್ಕೊಂಡು ಬಂದ್ಬಿಟ್ರೆ ಸಾಕು ಬಿಗ್ರೆ. ನನ್ಗೆ ಬೇರೆ ಹೆದರಿಕೆ, ನನಗೆ ಮೊದಲೇ ಅವಳು ಸರಿ ಊಟ ಮಾಡಕ್ಕಿಲ್ಲ, ಯೋಚನೆ ಮಾಡ್ಕೊಂಡು ಕೂತ್ಕೊತಾಳೆ, ಒಂದೋಗಿ ಎರಡಾಯ್ತವೆ ಅಂತ ಹೆದರಿಕೆ ಕಂಡ್ಬಿಗ್ರೆ. ಏನು ಆಯ್ಕ, ದೈವವಾಗಿರಿ ದೈವವಾಗಿರಿ, ಏನು ಆಯ್ಕಿಲ್ಲ, ದೈವವಾಗಿರಿ. ನಾನು ಬೀಗ್ತೆಮ್ಮವ್ರು ಏನು ಮಾಡ್ತಿದ್ರು? ಎದ್ದಿದ್ರೆ ಊಟ ಗೀಟ ಮಾಡಿದ್ರೆ? ಅಯ್ಯೋ ಅವಳು ಬಾಲಿ ಟಕ ಮನಗ್ದಂಗೆ ಮನ್ಗವಳೆ, 3 ದಿವಸ ಆಗದೆ ಊಟ ಮಾಡಿ, ಹಿಂಗೆ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಇವಳು ಸರಿ ಬಂದದ? ಆಟ ಮಾಡ್ಕೊಂಡು ಕೂತವಳೆ, ಇನ್ನೊಂದು ಮದುವೆ ಆಗು ಅನ್ಕೊಂಡು ಮಗನ ಕೇಳ್ಕೊಂಡು. ಅಯ್ಯೋ ಬಿಗ್ರೆ, ಹಿಂಗಂತಾರಲ್ಲ ಅಂತ ಹಿಂಗಂತಾಳೆ ಅಮ್ಮ ಅಂತ ಅನ್ಕೋಬೇಡಿ ನೀವು, ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರು ಅಷ್ಟೇ. ಅದೇ ಯಾಕಂಗೆ ಹುಚ್ಚು ಬೀಗ್ತೆಮ್ಮಂಗೆ? ಹಾಂ ಚಂದವಾ? ನೋಡು, ಮಗಳಂಗೆ ಮೋಸ ಮಾಡಿದ್ರು ಅಂತ ಹಿಂಗೆ ಮಾತಾಡ್ತಾರೆ ಅನ್ಕೋಬೇಡಿ, ಅವೆಲ್ಲ ಲಕ್ಷಣ ಅಲ್ಲ. ನಾನು ಅದನ್ನೆಲ್ಲ ಹೇಳೋದೊಳಗೆ ಏನು ಮಾಡೋಕ್ಕೆ, ಹಣೆ ಬರಿದಿದ್ರೆ ಸೌಭಾಗ್ಯಂಗೆ ಆಗವು, ಸುಮ್ಮನಿರ್ಲೆ, ತಲೆಗೆಡ್ಸ್ಕೊಬಿಡತ್ತೆ, ಎಷ್ಟು ಹೇಳಿದ್ರು ಕೇಳನೆ ಒಳ್ಳು. ಏನು ಆಟ ಮಾಡ್ಕೊಂಡು ಕುಂತಾಳೆ, 3 ದಿವಸದ ಊಟ ಉಂಡಿಲ್ಲ. ಇವನು ನಾನು ಬಿಲ್ಕುಲ್ ಹಂಗೆ ಮದುವೆಗಿದ್ದು ಸುದ್ದಿ ಎತ್ತನೆ ಬಿಡಂಬಿಟ್ಟು ಇವ್ನು ಬಂದ್ಬಿಟ್ಟವನೇ, ಹಿಂಗನ್ನಲ್ಲ ನಿನ್ನ ಮಗ, ಹಿಂಗನ್ನಲ್ಲ ಅವ್ನ ಕಡೆ ಆಟ ಮಾಡ್ಕೊಂಡು ಮನ್ಗಳು. ಅಯ್ಯೋ ಅದೇನೋ ಒಂದಂಗೆ ಆಯ್ತು ಕತ್ತು ಹೋಗಿ, ಬುದ್ಧಿ ಇಲ್ಲ ಬೀಗ್ತೆಮ್ಮನ್ಗೆ, ಬುದ್ಧಿ ಇಲ್ಲ ಕಂಡು ಬಿಡಿ. ಬುದ್ಧಿದ್ದಿದ್ರೆ ತಮ್ಮನ ಮಗಳು ತಂದು ತಿರ್ಗಾ ಕಟ್ಕೊಂಡು ಇಷ್ಟೆಲ್ಲ ತಗಲೇಬೇಕಾಗಿತ್ತಾ? ಹಾಂ, ಏನು ಮಕ್ಕಳು ಅಂತ ನಮ್ಮ ಮಕ್ಳೇ ಬೇಕಾ? ಇಲ್ಲ ಅನಾಥಾಶ್ರಮದಲ್ಲಿ ಬೇಕಾ ತಗೊಳಕಾಯ್ತದೆ ಬಿಡು, ಒಂದು ಮುಗಿನ ಸಾಕಳದ ಅಂತಂದರೆ ನಮ್ಮ ರಕ್ತ ಹಂಚ್ಕೊಬರ್ಬೇಡ್ದ ಅನ್ಕೊ ಕೂತಾವಳೆ, ಹಂಗಂದ್ರೆ ಹೆಂಗೆ ಮಾಡೋದು ಬಿಕ್ತೆಮ್ಮ? ಅಯ್ಯೋ ಕಾಣೆ ಕಂಬಿಗ್ರೆ ಕಾಣೆ, ಅದೇನ್ ಮಾಡೋದು ಏನ್ ಮುಟ್ಟೋದು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿರ, ದಾರಿನೇ ತೋರಕಿಲ್ಲ ನನ್ಗೆ. ನಮ್ಮ ಹೊಟ್ಟೆಗೆ ಬರೀ ಹೇಳ್ದಾನೆ ಬಂದ್ಬಿಟ್ಟಿದಾನ, ಅದೇ ಒಂಥರ ಗಾಬರಿ ಆದಂಗೆ ಆಯ್ತಾ ಕೂತದ ನನ್ಗೆ. ಬೀಗ್ರು ಗೊತ್ತಿಲ್ವಾ? ಇಲ್ಲ, ಅದೇನಂದಳು ಏನೋ ನನ್ನ ಸೊಸೆ ಹೇಳೋಳ ಕಣೆ, ಹೇಳಕ್ಕೆ ಇಲ್ವ ಅವ ಏನ್ಗೆ ಮೊದ್ಲೇ ಮಗಳ ಮೇಲೆ ಜೀವ, ನನಗೆ ಬೇರೆ ಹತ್ಲಗು ಏನ್ ಮಾಡ, ಅತ್ತಾಗೂ ಸಾಯಂಗಿಲ್ಲ ಇತ್ತಾಗೂ ಸಾಯಂಗಿಲ್ಲ, ಈಗ ಸರಿ ಇಲ್ದದಳು ಬಿಟ್ಟು ಹೋಗಂಗಿದ್ದದ. ಹಿರಿಯ ಕರಿಗಿರಿನ ಕಳ್ಸದ ಏನಿದೆ ಚೆನ್ನಾಗವಳೆ ಅನ್ಬಿಟ್ಟು ನೋಡದ ಸುಮ್ಕಿರಿ, ಅವರೇ ಬರ್ಬೋದು. ಹೇಳಿದಳೋ ಇಲ್ವೋ ಏನೋ ಮಗಳ ಮನೆಗೆ ಹೋಗೋಳ ಸುಮ್ಮನೆ ಅಂತ ಏನೋ ಹೇಳಿರ್ತಾಳೆ, ಹುಷಾರಿಲ್ಲ ಗಿಸಾರಿಲ್ಲ ಅಂತ ಹೇಳಿಲ್ಲ, ಇನ್ನು ದುಡ್ಡು ಕಾಸು ಖರ್ಚು ಮಾಡ್ತಾನೆ ಗಂಡ ಅಂದ್ಬಿಟ್ಟು, ಇನ್ನು ನನ್ನ ಮಗನ ಗೊತ್ತಾದ್ರೆ ಹುಷಾರಿಲ್ಲ ಅಂದ್ಬಿಟ್ಟು ತಗೊಂಡೋರ ಖರ್ಚು ಕಿಟ್ ಮಾಡೋಕ್ಕೆ ಕಾಸು ಅಂದ್ಬಿಟ್ಟು ತಕಪ್ಪ ಕಾಸು ಕೊಡ್ತದೆ ಅಂದ್ಬಿಟ್ಟು ಹೇಳಕ್ಕಿಲ್ಲ ಅವಳು. ಸುಮ್ಮನೆ ನೋಡ್ಕೊಬರಕ್ಕೆ ಹೋಗೋದೇ ಅಂದ್ರು ಒಂದು ಸಣ್ಣ ಬುದ್ಧಿ ಕಲ್ತಾರೆ. ಏನು ಮಾಡಿರಿ? ಓ ಏನು ಮಾಡಂಗಿಲ್ಲ ಬಿಡವ, ಏನು ಮಾಡಂಗಿದ್ದದು, ಏನು ಮಾಡಂಗಿಲ್ಲ. ಅಯ್ಯೋ ಅಣ್ಣ, ನಂಗೆ ನಿಜಕ್ಕೂ ತಲೆ ಕೆಟ್ಟು ಹೋದಂಗೆ ಆಯ್ತದೆ ಕಣ, ನಾವು ಏನ ಕಾಣೆ ಕದ್ಬಿಡಿ. ಅಪ್ಪ ಇಲ್ಲ ಇದೆಯಾ ಬಾಲ? ಏನಂದ್ರವ ಡಾಕ್ಟ್ರು? ಏನಂದ್ರು ಡಾಕ್ಟ್ರು? ಅಪ್ಪ ನೀರು ನಿಂತಿದವಂತೆ ಕಣಪ್ಪ. ಏನ್ಲ ಹೇಳ್ತಾ ಇದೀನಿ ನೀನು ಕಣಪ್ಪ? ಡಾಕ್ಟ್ರು ಗರ್ಭಿಣಿ ಆಗಳೆ ಅಂತ ಹೇಳಿದ್ರು. ಮುಗ ನಿಜವ ಕಣವ? ಅಯ್ಯೋ ಹೆಂಗ ಭಗವಂತ ಒಳ್ಳೇದ್ ಮಾಡ್ಬಿಟ್ಟ ಕಣವ. ಸೋಪಾಗೆ ಬಿಡವ, ಹೆಂಗೋ ಒಂದು ಒಳ್ಳೆ ಸಿಹಿ ಸುದ್ದಿನೇ ಕೊಟ್ಬಿಟ್ಟೆ ಕತೆ. ಅಲ್ಲ ಹಂಗಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೇನೋ ಸುತ್ತಿದ್ರು ಅನ್ನಂಗೆ ಒಳ್ಳೆ ಸರಿಯಾಗಿತ್ತು ಕದ್ಬಿಟ್ಟು. ಪಾಪ ಸೋಬಾಗೆ ನೆಚ್ಕೊಟ್ಟಾಗ ನೋಡ್ಕೊಂಡಿದ್ರೆ ಮಕ್ಳಾಯ್ತಿಲ್ವಾ? ಅಕ್ಕ ಮಂಗಿ ತಂದು ಕಟ್ಕೊಡ್ಲಲ್ಲ ನಿಮ್ಮವ್ವ. ಕಣಪ್ಪ ನನಗಂತೂ ಕೇಳ್ಬಿಟ್ಟು ಭಾಳ ಖುಷಿ ಆಯ್ತು. ಅಯ್ಯಪ್ಪ, ಮೊದ್ಲು ಕಸೆ ಪಾಯಸ ಮಾಡ್ತೀನಿ. ಬಿಕ್ತೆಮ್ಮ ಮಾಡಿ ಬಿಟ್ಟು ಊಟನೇ ಮಾಡ್ಬಿಡಿ, ಕಾಸು ನಾನು ಕೊಡ್ತೀನಿ, ನಾನು ತರ್ಸ್ಕೊಡ್ತೀನಿ ಸಾಮಾನ, ಒಬ್ಬಿಟ್ಟು ಊಟ ಮಾಡ್ಬಿಡಿ. ನಾನು ಎತ್ತಿಗೆ ಹೇಳ್ಬಿಟ್ಟು ಇದೊಂದು ವಿಷಯ ಗೊತ್ತಾರ ಖುಷಿ ಪಟ್ಟಾಳ, ಭಾಳ ಖುಷಿ ಪಡ್ತಾಳ ಮಾತ್ರ ಮಗ. ಹೆಂಗೋ ಬಿಡವ ಬಿಡು, ಹೆಂಗೋ ಭಗವಂತ ನಿಂಗೆ ಕೊಟ್ಟಿದ್ದ ಕಷ್ಟಕ್ಕೆ ಪ್ರತಿಫಲ ಕೊಟ್ಟುಟಕತೆ. ಏನು ಮಾವ, ನನಗೆ ನಂಬಕ ಆಗಿಲ್ಲ ಕಣ್ಮವ. ಸರಿ ಈ ವಿಷಯವ ನಿಮ್ಮ ಅತ್ತೆಗೆ ಬರ್ತೀನಿ, ಬರ್ತೀನಿ ತಾಡು ನಡಿಯಪ್ಪ, ನಾನು ಬರ್ತೀನಿ ಹೋಗದ. ಮಗಳೇ ಅಂತ ಸುದ್ದಿ ಅಲ್ದವ ನೀನು, ನನಗಂತೂ ಭಾಳ ಖುಷಿ ಆಯ್ತು ಕಣವ. ನನಗೂ ನಂಬಕೆ ಆಗಿಲ್ಲ ಕಣವ, ದೇವ್ರನಿಗೂ ನಿಜವಾದ ಸುಳ್ಳು ಏನು ಅಂತ ಭಗವಂತಂದ ಏನಿಂದ ಎಲ್ಲ ಹಿಂಗೆ ಒಳ್ಳೇದಾಯ್ತದೆ ಅಂತ ನಂಗೆ ಕನ್ಸು ಮನ್ಸಲ್ಲಿ ಅನ್ಕೊಂಡಿದ್ದಿಲ್ಲ. ಅದೇ ಹಂಗ ನಿಮ್ಮ ಮಾವ ಬಂದು ಹಾಸ್ಪಿಟ್ಲಿಗೆ ಹೋಗಿ ಅಂತ ಹಿಂಸೆ ಮಾಡಿ ಸರಿ ಆಯ್ತು. ಇಲ್ಲ ನೀನು ಹೋಯ್ತಿದ್ದ ಈಗ ಗೊತ್ತಾಯ್ತಿದ್ದಿಲ್ಲ ಬಿಡು. ಕಣವ ನಿಜ, ಮೊದಲು ನಿಮ್ಮ ಅಪ್ಪನಿಗೆ ಹೇಳಿ ಕಳಿಸ್ಬೇಕು ಕಣವ, ನಿಮ್ಮ ಅಪ್ಪನಿಗೆ ಹೇಳಿ ಕಳಿಸ್ಬೇಕು, ಕರಿಯೇ ಬಂದರೆ ಹೇಳಿ ಕಳ್ಸೋದ. ಸರಿ ಆಯ್ತು ಅವ್ವ, ದೇವ್ರಿಗೆ ಮೊದಲು ತುಪ್ಪದ ದೀಪ ಹಚ್ಬೇಕು ಕಣವ. ಈಗ ಸುಮಾರಾಗ ಆಯ್ತಾ ವಾಂತಿಗಿಂತಿ. ಅಲ್ಲೇ ಮಾತ್ರೆ ಕೊಟ್ಟಳು ಡಾಕ್ಟ್ರು, ಒಂಚೂರು ಹೋಟ್ಲಲ್ಲಿ ತಿನ್ಸಿಸ್ಬಿಟ್ಟು ಮಾತ್ರೆ ಕೊಡ್ಸಿದ್ರು, ಸುಮಾರಾಗ ಅಗ್ರಾಗಿವ್ನಿ. ಸುಮ್ಕಿರು, ಆ ಭಗವಂತ ಒಳ್ಳೇದು ಮಾಡ್ತಾನೆ, ತಲೆಗೆಡ್ಸ್ಕೊಬೇಡ. ಇಂಥ ಸಿಹಿಯ ಸುದ್ದಿ ಹೇಳ್ದಲ್ಲವ, ಭಾಳ ಖುಷಿ ಆಯ್ತದೆ. ಅಮೋರೆ ಕರಿಯಯ್ಯ ಅಮೋರೆ, ಅಯ್ಯೋ ಹೇಳಿ ನಿಜವಾ? ನಿಜಕ್ಕೂ ನಮಗೆ ಭಾಳ ಖುಷಿ ಆಗೋಯ್ತು ಕಣ್ಣಮ್ಮರೆ, ನೀವು ಒಳ್ಳೆತನಕ್ಕೆ ಆ ಭಗವಂತ ಒಳ್ಳೇದು ಮಾಡ್ಬಿಟ್ಟ. ಏನೋ ನಿಮ್ಮಂತ ಹಿರಿಯರ ಆಶೀರ್ವಾದ ಕಣ್ ಕರಿಯಯ್ಯ. ಅಯ್ಯೋ ದೊಡ್ಡ ಮಾತು ಬಿಡವ, ಹಂಗೆಲ್ಲ ಅನ್ಬೇಡಿ ನೀವು.
ಹೆಂಗೋ ಕಣವ ಆ ಭಗವಂತ ಒಳ್ಳೇರಿಗೆ ಒಳ್ಳೇದನ್ನೇ ಮಾಡ್ತಾನೆ. ಒಂದಲ್ಲ ಒಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಈಗ ನಿಮ್ಗೆ ನೋಡಿದ್ಮೇಲೆ ನಮ್ಗೆ ಅರ್ಥ ಆಯಿತು. ಭಗವಂತ ಒಳ್ಳೇದಾಯ್ತು. ಸುಮ್ಕಿರಿ ಅವರೇ. ಒಂದು ವರ್ಷದಿಂದನೂ ಯಾವ ಥರ ಕಷ್ಟಪಟ್ರಿ, ಯಾವ ಥರ ನರ್ಕ ಅನ್ಬೋಸಿದ್ರಿ ಅನ್ನೋದೆಲ್ಲವ ನನ್ನ ಕಣ್ಣಾರ ನಾನು ನೋಡೀನಿ. ನಿಮ್ಮ ಒಳ್ಳೆತನಕ್ಕೆ ದೇವ್ರು ಒಳ್ಳೇದನ್ನೇ ಮಾಡ್ತಾನೆ. ಒಳ್ಳೇದಾಲಿ ಕರಿಯ ಬೇಜಾರು ಮಾಡ್ಕೋಬೇಡ, ಒಂದು ಮಾತು ಹೇಳ್ತೀನಿ ಕೇಳಿರ. ಹೇಳಿ ಅಮ್ಮರೇ, ಅದು ಏನಾರ ಕೇಳಿ. ಈಗ ಭಾಳ ಖುಷಿ ಆಗ್ತದೆ ನನಗೆ. ಅದು ಏನು ಕೆಲಸ ಮಾಡ್ಬೇಕು ಹೇಳಿ ಮಾಡ್ತೀನಿ. ಹೋಗ್ಬಿಟ್ಟು ಸೋಬಾಗೆ ಅಪ್ಪನ ಮುಂಚೂರೆ ವಿಷಯ ತಿಳಿಸ್ಬಿಟ್ಟು ಬಂದ್ಬಿಡಿ ಕರಿಯ. ಆಯ್ತು ಬಿಡ್ರವ, ಹೋಯ್ತೀನಿ ಬಿಡಿ. ಇಂಥ ಸೀಸೆ ಸುದ್ದಿ ಹೇಳಕ್ಕೆ ಹೋಗಕ್ಕೆ ಅಷ್ಟು ನನಗೆ ಭಾಳ ಸಂತೋಷದಿಂದಾನೆ ಹೋಯ್ತೀನಿ ಸುಮ್ಕಿರಿ. ಭಾಳ ಸಂತೋಷದಿಂದಾನೆ ಹೋಯ್ತೀನಿ ಸುಮ್ಕಿರಿ. ಸರಿ ಕಣ್ರವ, ಆಯ್ತು. ಮತ್ತೆ ನಾನು ಏನಂತ ಹೇಳನೆ, ಈ ತರ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿದ್ರಂತೆ, ಹಿಂಗೆ ಗರ್ಭಿಣಿ ಅಂತ ಹೇಳವ್ರೆ ಅನ್ಬಿಟ್ಟು ಹೇಳಿ ಕರಿಯ. ಸರಿ ಕಣವ, ಆಯ್ತು ಹೇಳ್ತೀನಿ ಬಿಡು. ಸರಿ ಆಯ್ತು. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗೋದು. ಒಳ್ಳೆಯವ್ರಿಗೆ ಆ ಭಗವಂತ ಒಳ್ಳೇದೇ ಮಾಡ್ತಾನೆ. ಭಾಳ ಸಂತೋಷ ಆಗೋಯ್ತು ನನಗೆ, ಭಾಳ ಸಂತೋಷ ಆಯ್ತು. ನೋಡ್ನೆ ಮಗ ಒಯ್ಯಿನ ಪಾಪ ಎಷ್ಟು ಆಸೆ ಮಾಡೋದು, ನಿಜಕ್ಕೂ ಭಾಳ ಖುಷಿ ಆಯ್ತದೆ ಕಣ್ ಮಗ. ಅಯ್ಯೋ ಪಾಪ ಒಳ್ಳೇದ ಒಯ್ಯ. ಎಷ್ಟೋ ಸತಿ ಇಲ್ಲಿ ಆಚಲಿ ನಾನು ಕಾಯ್ಕೊಂಡೆ ಮನ್ಗದೆ, ಎದುರ್ಕತ್ತದೆ ಅಂದ್ಬಿಟ್ಟು ಬೀದಿಲಿ ಚಾಪೆ ಹಾಸ್ಕ ಮನ್ಗದೆ. ಓಸಿ ಸಹಾಯ ಮಾಡಿದ ಪಾಪ ಒಯ್ಯ. ಆ ಒಯ್ಯನ ಋಣ ತೀರ್ಸಕ್ಕಾಯ್ಕಿಲ್ಲ ನಾನು. ಬಿಡು ಮಗ, ಆ ಭಗವಂತ ಒಳ್ಳೇದೇ ಆಯ್ತದೆ. ನಂಗೆ ಒಳ್ಳೇದು ಮಾಡ್ದ ಬಿಡು, ತಲೆಗೆಡ್ಸ್ಕೊಳ್ಳೋದು ಬೇಡ. ಇನ್ನೇನ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ನೋಡಿ. ಸೌಭಾಗ್ಯನ್ಗೆ ಗರ್ಭಿಣಿ ಆಗವಳೆ. ಸೌಭಾಗ್ಯ ಭಾಳ ಖುಷಿ ಆಗೋಯ್ತು ನನಗಂತೂ. ಅಯ್ಯೋ ನನ್ನ ಮಗಳು ಕಷ್ಟಪಡ್ತಾಳಲ್ಲ, ಏನಪ್ಪ ಮಾಡೋದು, ಯಾರಿಗೂ ಬೇಕಾಗಿಲ್ವಲ್ಲ, ಬೇಕಾಬಿಟ್ಟಿಯಾಗಿ ನೋಡ್ತಾರೆ ನನ್ನ ಮಗಳನ್ನ ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ ಅಂತ ಮನೆಗೆ ಮದುವೆ ಮಾಡಿ ಇವತ್ತು ನನ್ನ ಮಗಳು ಗುಡ್ಸ್ಲ ವನವಾಸ ಮಾಡ್ತಾವಳಲ್ಲ ಅಂತ ನನಗೆ ಹೊಸಿ ಬೇಜಾರಾಗ್ತಿತ್ತಿಲ್ಲ, ಹೊಸಿ ಯತ್ನೆ ಆಗ್ತಿತ್ತಿಲ್ಲ. ಹೆಂಗೋ ದೇವ್ರ ದಯದಿಂದ ಭಗವಂತನ ದಯೆಯಿಂದ ಎಲ್ಲ ಒಳ್ಳೇದೇ ಆಯಿತು. ಭಾಳ ಖುಷಿ ಆಯ್ತು ನಮಗೂ. ಹಂಗೆ ನಿಮ್ಗೆ ಹೆಂಗೆ ಅನಿಸ್ತು, ನಿಮಗೂ ಖುಷಿಯಾಗಿರ್ತದೆ ಅಂತ ಗೊತ್ತು. ಹಂಗೆ ಆಶೀರ್ವಾದ ಮಾಡಿ ನನ್ನ ಮಗಳಿಗೆ ಒಳ್ಳೆಯದಾರಿ ಅಂದ್ಬಿಟ್ಟು. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.